ರಾಷ್ಟ್ರಧ್ವಜಾರೋಹಣ ರಾಷ್ಟ್ರಗೀತೆಯೊಂದಿಗೆ ಆಗ್ತದೆ. ರಾಷ್ಟ್ರೀಯ ವಂದನಾ ಶಾಸ್ತ್ರ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಬೇಕು. ವೇದಿಕೆಡೆಗೆ ಆಗಮಿಸಿದ್ದಾರೆ. ಶಿಸ್ತಿನ ಹೆಜ್ಜೆಗಳೊಂದಿಗೆ ಆಗಮಿಸುತ್ತಿರುವ ಪರೇಡ್ ಕಮಾಂಡರ್ ಶ್ರೀ ಎಎಸ್ ವಾರದ್ RPI DR ಬೆಳಗಾವಿರವರು. ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಗಾಗಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ, ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರವರನ್ನ ಪರೇಡ್ ಕಮಾಂಡರ್ AS ವಾರದರವರು ತೆರೆದ ಜೀಪಿನಲ್ಲಿ ಕರೆದುಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಬೆಳಗಾವಿಯ ಉತ್ತರ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ರಾಜು ಆಸಿಫ್ ಸೇಠ್ ಅವರನ್ನು ಕೂಡ ತುಂಬು ಅಭಿಮಾನದಿಂದ ಜಿಲ್ಲಾಡಳಿತದ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಹಿಂಭಾಗದಲ್ಲಿ ಜೈನ್ ಹೆರಿಟೇಜ್ ಸ್ಕೂಲ್ ಬೆಳಗಾವಿ. ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಹಿಂಭಾಗದಲ್ಲಿ DP ಶಾಲೆ ಗೋವಾಸ್. KSRP 2ನೇ ಪಡೆ ಪುರುಷ ತುಕಡಿ ಹಿಂಭಾಗದಲ್ಲಿ ಸರ್ಕಾರಿ ಉರ್ದು ಬಾಲಕಿಯರ ಪ್ರೌಢಶಾಲೆ ಕಂಜರ್ಗಲ್ಲಿ. ಪೊಲೀಸ್ ಬ್ಯಾಂಡ್ ತಂಡ ಸುಶ್ರಾವ್ಯವಾಗಿ ವಾದ್ಯವನ್ನು ಮೊಳಗಿಸ್ತಾ ಇದೆ. KSRP 2ನೇ ಪಡೆ ಮಹಿಳಾ ತುಕಡಿ ಹಿಂಭಾಗದಲ್ಲಿ ಶರ್ಮನ್ ಕನ್ನಡ ಮಾಧ್ಯಮ ಶಾಲೆ ಬೆಳಗಾವಿ. ಗೃಹ ರಕ್ಷಕ ದಳ ತುಕಡಿ ಹಿಂಭಾಗದಲ್ಲಿ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಶಾಲೆ. ಕರ್ನಾಟಕ ಅಬಕಾರಿ ಇಲಾಖೆ ತುಕಡಿ ಹಿಂಭಾಗದಲ್ಲಿ ಬೆಳಗಾವಿ ಪಬ್ಲಿಕ್ ಸ್ಕೂಲ್ ಸಿಂಧೋಳಿ. ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಹಿಂಭಾಗದಲ್ಲಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಬೆಳಗಾವಿ. 26ನೇ ಬಟಾಲಿಯನ್ NCC ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ಹಿಂಭಾಗದಲ್ಲಿ ಭಾರತ್ ಸೇವಾದಳ ಮಹಿಳಾ ವಿದ್ಯಾಲಯ ಬೆಳಗಾವಿ. 25ನೇ ಬಟಾಲಿಯನ್ NCC ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ಹಿಂಭಾಗದಲ್ಲಿ ಗರ್ಲ್ಸ್ ಗೈಡ್ ಮಹಿಳಾ ವಿದ್ಯಾಲಯ ಬೆಳಗಾವಿ ಹಾಗೂ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಬೆಳಗಾವಿ. ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಯನ್ನು ಮುಗಿಸಿ ನೆರೆದ ಸಾರ್ವಜನಿಕರತ್ತ, ಮುದ್ದು ಮಕ್ಕಳತ್ತ ಪ್ರೀತಿಯ ಅಭಿಮಾನದ ಹಸ್ತಲಾಘವವನ್ನು ತೋರಿಸುತ್ತಾ ಮುಖ್ಯ ವೇದಿಕೆಡೆಗೆ ಗೌರವಾನ್ವಿತ ಮುಖ್ಯ ಅತಿಥಿಗಳು ಮರಳಿ ಆಗಮಿಸ್ತಾ ಇದ್ದಾರೆ. ಅದೆಷ್ಟು ಸುಂದರವಾಗಿದೆ ಈ ಜಿಲ್ಲಾ ಕ್ರೀಡಾಂಗಣ. ಮುಖ್ಯ ಅತಿಥಿಗಳ ಪರಿವೀಕ್ಷಣೆ ನಮ್ಮ ಕಣ್ಮನಗಳಲ್ಲಿ ಉಂಟು ಮಾಡಿದೆ ಹಬ್ಬದ ವಾತಾವರಣ. ಪುಷ್ಪ ಅಲಂಕಾರಗಳಿಂದ ಕಂಗೊಳಿಸುತ್ತಿದೆ ಪರಿವೀಕ್ಷಣಾ ವಾಹನ. ಮುಖ್ಯ ಅತಿಥಿಗಳೊಂದಿಗೆ ನಾವೆಲ್ಲರೂ ಕೆಲವೇ ಕ್ಷಣಗಳಲ್ಲಿ ವೀಕ್ಷಿಸೋಣ ಪಥಸಂಚಲನ. KSRPC CR DR ಪೊಲೀಸ್ ಬ್ಯಾಂಡ್ ತಂಡದ ವಾದ್ಯ ಸಂಗೀತ ಮೇಳೈಸುವ ಕ್ಷಣ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಡಾಕ್ಟರ್ ಭೀಮಾಶಂಕರ್ ಗುಳೆ, ಶ್ರೀ ರೋಹನ್ ಜಗದೀಶ್, ಶ್ರೀ ರಮೇಶ್ ಬೋರ್ಗಾಮಿ, ನಿರಂಜನ ರಾಜ ಅರಸ್ ಅಧಿಕಾರಿಗಳಾದಿಯಾಗಿ ಸರ್ವರನ್ನು ಕೂಡ ಸ್ವಾಗತಿಸುತ್ತಾ ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಯನ್ನು ಪೂರ್ಣಗೊಳಿಸಿ ಮುಖ್ಯ ವೇದಿಕೆಯತ್ತ ಗೌರವಾನ್ವಿತ
ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಇದೀಗ ಪಥಸಂಚಲನಕ್ಕಾಗಿ ಮಾನ್ಯ ಮುಖ್ಯ ಅತಿಥಿಗಳಿಂದ ಅನುಮತಿ. ಮುಖ್ಯ ಅತಿಥಿಗಳಲ್ಲಿ ಪಥಸಂಚಲನಕ್ಕೆ ಅನುಮತಿಯನ್ನು ಪಡೆದಿರುವ ಪರೇಡ್ ಕಮಾಂಡರ್ ಶ್ರೀ ಎಸ್ ವಾರದ್ ರವರು ಶಿಸ್ತಿನ ಹೆಜ್ಜೆಗಳೊಂದಿಗೆ ತಮ್ಮ ಮೂಲ ಸ್ಥಳದತ್ತ ಮುಂದೆ ಸಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತ್ಯಂತ ಆಕರ್ಷಕ ಪಥಸಂಚಲನ ನಮ್ಮ ನಿಮ್ಮೆಲ್ಲರ ಮನ ಸೂರೆಗೊಳ್ಳಲಿದೆ. ಪರೇಡ್ ನಿಕಟ ಕ್ರಮ. ಪರೇಡ್ ಭುಜ ಶಾಸ್ತ್ರ. ಪರೇಡ್ ಮಾರ್ಗವಾಗಿ 3ರಲ್ಲಿ 3ರಂತೆ ಬಲಕ್ಕೆ ತಿರುಗಿ. ಪರೇಡ್ ಎಡದಿಂದ ಶೇಖರ ನಡೆ. ಶ್ರೀ ಎಸ್ ವೈ ಪಾಟೀಲ್ ಡಿಸಿಪಿ ಸಿಆರ್ ಬೆಳಗಾವಿ ನಗರರವರು ಕಳೆದ 3 ದಿನಗಳಿಂದ ಎಲ್ಲ ತುಕಡಿಗಳಿಗೂ ಹಾಗೂ ಶಾಲಾ ತಂಡಗಳಿಗೂ ಉತ್ತಮ ರೀತಿಯಲ್ಲಿ ಪೂರ್ವಾಭ್ಯಾಸವನ್ನು ಮಾಡಿಸಿ ಅಂತಿಮ ಕವಾಯತ್ಗಾಗಿ ತುಕಡಿಗಳನ್ನು ಸಜ್ಜುಗೊಳಿಸಲು ಸಾಕಷ್ಟು ಶ್ರಮಿಸಿದ್ದಾರೆ. ಪರೇಡ್ ಕಮಾಂಡರ್ ಅವರ ಬಗ್ಗೆ ಮಾಹಿತಿ. ಅಡಿವೆಪ್ಪ ಸುಭಾಷ್ ವಾರದ್ ದಿನಾಂಕ 8-10-1985ರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದಲ್ಲಿ ಜನಿಸಿದ್ದಾರೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಮರೇಗುದ್ದಿ ಗ್ರಾಮದಲ್ಲಿ, ಪದವಿ ಶಿಕ್ಷಣವನ್ನು BLDE ಕಾಲೇಜಿನಲ್ಲಿ ಪೂರೈಸಿ MA ಅರ್ಥಶಾಸ್ತ್ರವನ್ನು ಪದವಿಯನ್ನು ಪಡೆದಿದ್ದಾರೆ. ಸೇವೆಗೆ ಡಿಸೆಂಬರ್ 2008ರಂದು ಸೇರಿದ್ದು ಪೊಲೀಸ್ ಮಹಾವಿದ್ಯಾಲಯ ನಾಗೇನಹಳ್ಳಿ ಕಲಬುರಗಿಯಲ್ಲಿ ತರಬೇತಿಯನ್ನು ಪಡೆದುಕೊಂಡಿರುತ್ತಾರೆ. 2015ರಲ್ಲಿ ಸಶಸ್ತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮುಂಬಡ್ತಿಯನ್ನು ಮಾನ್ಯರು ಪಡೆದಿದ್ದಾರೆ. 2ನೇ ಪರೇಡ್ ಕಮಾಂಡರ್ ಇಮ್ತಿಯಾಜ್ ದಕ್ನೀರ್ ಅವರು ಮಾರ್ಚ್ 15, 2018ರಂದು ಸೇವೆಗೆ ಸೇರಿ ಪೊಲೀಸ್ ಮಹಾವಿದ್ಯಾಲಯ ನಾಗೇನಹಳ್ಳಿ ಕಲಬುರಗಿಯಲ್ಲಿ ಪೂರ್ಣಗೊಳಿಸಿ ಇದೀಗ DR ಬೆಳಗಾವಿಯಲ್ಲಿ ಸಶಸ್ತ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಈ ಆಕರ್ಷಕ ಪಥಸಂಚಲನಕ್ಕೆ ತರಬೇತಿ ಮತ್ತು ಉಸ್ತುವಾರಿಯನ್ನ ಕಳೆದ 1 ವಾರದಿಂದ ಪೂರ್ಣಗೊಳಿಸಿರುವ ಶ್ರೀ ಎಸ್ ವೈ ಪಾಟೀಲ್ ಡಿಸಿಪಿ ಸಿಆರ್ ಬೆಳಗಾವಿ ಅವರ ಪ್ರೀತಿಯ ಪ್ರೋತ್ಸಾಹವನ್ನು ತುಂಬಾ ಆತ್ಮೀಯವಾಗಿ ಮತ್ತೊಮ್ಮೆ ನಾವು ಇಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಕವಾಯತ್ ಕಮಾಂಡರ್ ಶ್ರೀ ಎಸ್ ವಾರದ್ RPI DR ಬೆಳಗಾವಿ ನೇತೃತ್ವದ ಸಹಾಯಕ ಕಮಾಂಡರ್ ಇಮ್ತಿಯಾಜ್ ದಕ್ನಿ ಅವರ ಸಹಾಯಕ ತಂಡ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸುತ್ತಾ ಹೆಜ್ಜೆಯ ಪಥಸಂಚಲನದೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ. ರಾಹುಲ್ ಪುರಾಣಿಕ್ RSI ನೇತೃತ್ವದ DR ಬೆಳಗಾವಿ ಜಿಲ್ಲೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸುತ್ತಾ ಸಾಗ್ತಾ ಇದೆ. ಶ್ರೀ ಸಂಗಮೇಶ್ ಆನಿ RSI CR ಬೆಳಗಾವಿ ನಗರ ತುಕಡಿ ಗೌರವಾನ್ವಿತ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗ್ತಾ ಇದೆ. ಶ್ರೀ ಸಂತೋಷ್ ದಳವಾಯಿ PSI ಟಿಳಕ್ವಾಡಿ ಠಾಣೆ L&O ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಾನ್ಯ ಮುಖ್ಯ ಅತಿಥಿ ಗೌರವವನ್ನು ಸಲ್ಲಿಸುತ್ತಾ ಸಾಗ್ತಾ ಇದೆ. ತ್ರಿವೇಣಿ ನಾಟಿಕರ್ PSI ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲಾ ತಂಡವನ್ನ ಮುಂದೆ ನಡೆಸ್ತಾ ಇದ್ದಾರೆ. ನಿಮ್ಮ ಪ್ರೋತ್ಸಾಹದಾಯಕ ಚಪ್ಪಾಳೆಯನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಲಕ್ಷ್ಮಣ್ GR ಸ್ಪೆಷಲ್ RSI ನೇತೃತ್ವದ KSRP 2ನೇ ಪಡೆ ಪುರುಷ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸುತ್ತಾ ಶಿಸ್ತುಬದ್ಧ ಸಿದ್ಧತೆಯಿಂದ ಸಾಗ್ತಾ ಇದೆ. ಚಾಂದ್ ಗಂಗಾವತಿ PSI ರವರು KSRP 2ನೇ ಪಡೆ ಮಹಿಳಾ ತುಕಡಿಯನ್ನ ಮುಂದೆ ನಡೆಸ್ತಾ ಇದ್ದಾರೆ. ಶಿಸ್ತಿನ ಹೆಜ್ಜೆಗಳೊಂದಿಗೆ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ
ವಂದನೆ ಸಲ್ಲಿಸ್ತಾ ತಂಡ ಮುಂದೆ ಸಾಗ್ತಾ ಇದೆ. ಎಬಿ ಶಿಂಗಯ್ಯನವರ PLC ನೇತೃತ್ವದ ಗೃಹ ರಕ್ಷಕ ದಳ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದ ಅತ್ಯಾಕರ್ಷಕ ಪಥಸಂಚಲನದೊಂದಿಗೆ ಸಾಗ್ತಾ ಇದೆ. ಕರ್ನಾಟಕ ಅಬಕಾರಿ ಇಲಾಖೆ ತುಕಡಿ ಪುಷ್ಪ ಗಡಾದಿ SIR ಅವರ ನೇತೃತ್ವದಲ್ಲಿ ಶಿಸ್ತಿನ ಹೆಜ್ಜೆಗಳೊಂದಿಗೆ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಅನುರಾಗ್ BL ನೇತೃತ್ವದ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಪಥಸಂಚಲನದಿಂದ ಸಾಗ್ತಾ ಇದೆ. ಲಕ್ಷ್ಮಣ್ ಪಾಟೀಲ್ 26ನೇ ಬಟಾಲಿಯನ್ NCC ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತಂಡ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸ್ತಾ ಮುಂದೆ ಸಾಗಿ ಬರ್ತಾ ಇದೆ. ಮುಜುಬುಲ್ M16 ನೇತೃತ್ವದ 25ನೇ ಬಟಾಲಿಯನ್ NCC ಸೀನಿಯರ್ ಅಂಡ್ ಬಾಯ್ಸ್ ಗರ್ಲ್ಸ್ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮನಮೋಹಕ ಪಥಸಂಚಲನದೊಂದಿಗೆ ಸಾಗ್ತಾ ಇದೆ. ಭಾರತ ಸೇವಾದಳ SLVK ಪ್ರೌಢಶಾಲೆ ಬೆಳಗಾವಿ ಗ್ರಾಮೀಣದ ಅಗಸಗ ಗ್ರಾಮದ ಈ ಹೆಮ್ಮೆಯ ತಂಡ ಎಂದಿನಂತೆ ಕರುಣಾನಾಯಕ್ ನೇತೃತ್ವದಲ್ಲಿ ಶಿಸ್ತಿನ ಹೆಜ್ಜೆಗಳೊಂದಿಗೆ ಬೆಳಗಾವಿ ಗ್ರಾಮೀಣದ ಅಗಸಗ ತಂಡ ಜೋರು ಚಪ್ಪಾಳೆಯೊಂದಿಗೆ ಮುದ್ದು ಮಕ್ಕಳನ್ನು ನಾವೆಲ್ಲ ಪ್ರೋತ್ಸಾಹಿಸಬೇಕಾಗಿ ಕೋರ್ತಾ ಇದ್ದೇನೆ. ರಹತ್ ಸೈಯದ್ ನೇತೃತ್ವದಲ್ಲಿ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಉತ್ಸಾಹದಿಂದ ಏಕರೂಪದ ಚಲನೆಯೊಂದಿಗೆ ಸಾಗ್ತಾ ಇದೆ. ಮಾರ್ಗಿ ಶಹಾ ನೇತೃತ್ವದ ಜೈನ್ ಹೆರಿಟೇಜ್ ಶಾಲೆ ಉದ್ಯಮಬಾಗ್ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ದಿಟ್ಟ ಹೆಜ್ಜೆಯೊಂದಿಗೆ ಸಾಗ್ತಾ ಇದೆ. ವಿದ್ಯಾ ಕಡ್ಡಿ ನೇತೃತ್ವದ DP ಸ್ಕೂಲ್ ಗೋವಾ ವೇಸ್ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಉಲ್ಲಾಸದಿಂದ ಸಾಗ್ತಾ ಇದೆ. ಸರ್ಕಾರಿ ಉರ್ದು ಬಾಲಕಿಯರ ಪ್ರೌಢಶಾಲೆ ಕಂಜರಗಲ್ಲಿ ಬೆಳಗಾವಿಯ ಹೆಮ್ಮೆಯ ತಂಡ ಕುಮಾರಿ ಸಾದಿಯಾ ಶೇಖ್ ನೇತೃತ್ವದಲ್ಲಿ ಗೌರವಾನ್ವಿತ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ. ಮೌಲ್ಯ ಪೂಜಾರಿ ನೇತೃತ್ವದ ಶರ್ಮನ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಅತ್ಯಾಕರ್ಷಕ ಪಥಸಂಚಲನದೊಂದಿಗೆ ಸಾಗ್ತಾ ಇದೆ. ಕುಮಾರಿ ಸೌಮ್ಯಶ್ರೀ ಎಲ್ಲಿಗಾರ್ ನೇತೃತ್ವದ ಲಿಟಲ್ ಸ್ಕಾಲರ್ ಅಕಾಡೆಮಿ ಶಾಲೆ ಬೆಳಗಾವಿ ತಂಡ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಆಕರ್ಷಕ ಸಮವಸ್ತ್ರದೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ. ಕೇಸರಿ ಬಿಳಿ ಹಸಿರು ನಡುವೆ ನೀಲಿ ಬಣ್ಣದ ಸಮವಸ್ತ್ರದೊಂದಿಗೆ ಸೃಷ್ಟಿ ಅಗಸಿಮನಿ ನೇತೃತ್ವದ ಬೆಳಗಾವಿ ಪಬ್ಲಿಕ್ ಸ್ಕೂಲ್ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಪಥಸಂಚಲನದ ಮೂಲಕ ಸಾಗ್ತಾ ಇದೆ. ಸಮೃದ್ಧಿ ಸಾಂಬ್ರೇಕರ್ ನೇತೃತ್ವದ ಭಾರತ್ ಸೇವಾದಳ ಮಹಿಳಾ ವಿದ್ಯಾಲಯ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮನಮೋಹಕ ಪಥಸಂಚಲನದ ಮೂಲಕ ಸಾಗ್ತಾ ಇದೆ. ಅಮೃತ ಮೇಸ್ತ್ರಿ ನೇತೃತ್ವದ ಗರ್ಲ್ಸ್ ಗೈಡ್ ಮಹಿಳಾ ವಿದ್ಯಾಲಯ ಪ್ರೌಢಶಾಲೆ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಉತ್ಸಾಹದಿಂದ ಏಕರೂಪದ ಚಲನೆಯೊಂದಿಗೆ ಸಾಗ್ತಾ ಇದೆ. ನಮ್ಮೆಲ್ಲರ ಹೆಮ್ಮೆಯ ಮಹೇಶ್ವರಿ ಅಂಧ ಮಕ್ಕಳ ಶಾಲಾ ತಂಡ ಜೋರು ಚಪ್ಪಾಳೆಯೊಂದಿಗೆ ಜಿಲ್ಲಾಡಳಿತವರನ್ನು ಅಭಿನಂದಿಸುತ್ತದೆ. ಪಥಸಂಚಲನಕ್ಕೆ ಕಳಸ ಬಿಟ್ಟ ಹಾಗೆ ಸುಶ್ರಾವ್ಯ ಸಂಗೀತವನ್ನು ನೀಡ್ತಾ ಇರುವಂತಹ ಹೆಮ್ಮೆಯ ಬೆಳಗಾವಿ ಪೊಲೀಸ್ ತಂಡವನ್ನು ಕೂಡ ತುಂಬ ಅಭಿಮಾನದಿಂದ ನಾವು ಅಭಿವಂದಿಸ್ತಾ ಇದ್ದೇವೆ. ST ಭಜಂತ್ರಿ ASRI KSRP, BH ಭಜಂತ್ರಿ ASRI CR ಬೆಳಗಾವಿ, ಶಿವಪ್ಪ ಎಮ್ಮಿನಕಟ್ಟಿ ASCTR ಬೆಳಗಾವಿ ಅವರ ನೇತೃತ್ವದ ಪೊಲೀಸ್ ಬ್ಯಾಂಡ್ ತಂಡದ ಸುಶ್ರಾವ್ಯ ಹಿಮ್ಮೇಳನದ ಸಂಗೀತವನ್ನು ಕೂಡ ಅಭಿಮಾನದಿಂದ ನಾವು ಇಲ್ಲಿ ಅಭಿವಂದಿಸ್ತಾ ಇದ್ದೇವೆ. ಕುಂದಾನಗರಿಯ ಕಳೆಯನ್ನು ಹೆಚ್ಚಿಸಿದೆ ಈ ಸ್ವಾತಂತ್ರ್ಯ ದಿನ. ಎಲ್ಲೆಡೆ ರಾರಾಜಿಸುತ್ತಿವೆ ತ್ರಿವರ್ಣ ಬಾವುಟ ತೋರಣ. ಭಾರತಾಂಬೆ ಬ್ರಿಟಿಷರ ಬಂಧನದಿಂದ ಮುಕ್ತವಾದ ಸುದಿನ. ಅಹಿಂಸಾತ್ಮಕ ಚಳವಳಿ ಮೂಲಕ ಸ್ವಾತಂತ್ರ್ಯ ಪಡೆದದ್ದೇ ರೋಮಾಂಚನ. ಅದೆಷ್ಟು ಸುಂದರವಾಗಿದೆ ಈ ಜಿಲ್ಲಾ ಕ್ರೀಡಾಂಗಣ. ಮುಖ್ಯ ಅತಿಥಿಗಳ ಪರಿವೀಕ್ಷಣೆ ನಮ್ಮೆಲ್ಲರ ಕಣ್ಮನಗಳಲ್ಲಿ ತುಂಬಿದೆ ಹಬ್ಬದ ವಾತಾವರಣ. ಅಕ್ಕ ಅಣ್ಣ ನೋಡಬನ್ನಿ ಪಥಸಂಚಲನ ಕಣ್ತುಂಬಿಕೊಂಡು ಬೆರಗಾಗೋಣ ಬೆಳಗಾವಿ ಜಿಲ್ಲಾಡಳಿತದ ಶಿಸ್ತುಬದ್ಧ ಸಿದ್ಧತೆಯನ್ನ. ದುಂಬಿಗಳು ಕೂಡ ಮೊಳಗಿಸುತ್ತಿವೆ ಸ್ವಾತಂತ್ರ್ಯೋತ್ಸವದ ಜೇಂಕಾರವನ್ನ. ಇದುವೇ ಸಂತಸದ ಸಂಭ್ರಮದ ಸ್ವಾತಂತ್ರ್ಯೋತ್ಸವದ ಭಿನ್ನಾನ. ನೋಡಬನ್ನಿ ಬೆಳಗಾವಿ ಜಿಲ್ಲಾಡಳಿತದ ಸ್ವಾತಂತ್ರ್ಯೋತ್ಸವ. ಎಲ್ಲೆಡೆ ಪಸರಿಸಿದೆ ಉಲ್ಲಾಸ ವೈಭವ. ಮನಸೂರೆಗೊಳ್ಳಲಿದೆ ಕುಂದಾನಗರಿಯ ಜನಮನವ. 78ನೆಯ ಸ್ವಾತಂತ್ರ್ಯ ದಿನದ ಸಂಭ್ರಮೋತ್ಸವ. ಮಳೆರಾಯನು ಮೈಮೆರೆತು ಮಳೆ ಸುರಿಸುವುದ ನಿಲ್ಲಿಸಿ ಮಂತ್ರ ಮುಗ್ಧನಾಗಿ ಆಸ್ವಾದಿಸುತ್ತಿದ್ದಾನೆ ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮವ.
ಶಿಸ್ತಿನ ಪಥಸಂಚಲನದೊಂದಿಗೆ ಸರ್ವರ ಕಣ್ಮನೆಗಳನ್ನು ಸೆಳೆದಿರುವ ಪಥಸಂಚಲನದಲ್ಲಿ ಭಾಗವಹಿಸಿರುವ ಎಲ್ಲ ಸಮವಸ್ತ್ರಧಾರಿಗಳನ್ನು ಹಾಗೂ ಶಾಲಾ ತಂಡವನ್ನು ಜಿಲ್ಲಾಡಳಿತದ ಪರವಾಗಿ ಮಾನ್ಯ ಸಚಿವರ ಪರವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಪರೇಡ್ ಮುಂದೆ ಬರಲು ಎಡಕ್ಕೆ ತಿರುಗಿ. ಪರೇಡ್ ಕೆಳ ಶಾಸ್ತ್ರ. ಪರೇಡ್ ವಿರಳ ಕ್ರಮ. ಪರೇಡ್ ಮಂಚಕ್ಕೆ ಸರಿ ಹೊಂದಿಸಿ. ಪರೇಡ್ ವಿಶ್ರಾಂತಿ. ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕದ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿರವರಿಂದ ಇದೀಗ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಂದೇಶ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತಿರುವ ಎಲ್ಲ ಸ್ವತಂತ್ರ ಹೋರಾಟಗಾರರೇ, ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ, ಗಣ್ಯಮಾನ್ಯರೇ, ಎಲ್ಲ ಆಮಂತ್ರಿತರೇ, ಅಧಿಕಾರಿ ವರ್ಗದವರೇ, ನಾಗರಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಶಾಲಾ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದೇಶ ಸ್ವತಂತ್ರಗೊಂಡು ಇದೀಗ 70 ವರ್ಷಗಳ ಪೂರ್ಣಗೊಂಡು 78ನೇ ಸ್ವಾತಂತ್ರ್ಯ ವರ್ಷದಲ್ಲಿ ಕಾಲಿಡುತ್ತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟದ ಮೂಲಕ ಭಾರತೀಯರು ಗಳಿಸಿದ ಸ್ವಾತಂತ್ರ್ಯವು ಜಗತ್ತಿನ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಅಧ್ಯಾಯನ ಆರಂಭಿಸಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರತವು ಭದ್ರ ಬುನಾದಿ ಹಾಕಿದೆ. ಈ ಶುಭ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಬಾಲ ಗಂಗಾಧರ್ ತಿಲಕ್ ಸೇರಿದಂತೆ ಅನೇಕ ಮಾನ್ಯರ ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರತಿಭಾ ಹೋರಾಟಗಾರರು, ಅಪ್ಪಟ ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳು, ದೇಶಕ್ಕೆ ಕೊಡುಗೆ ನೀಡುವ ನಮ್ಮ ಬೆಳಗಾವಿ ಜಿಲ್ಲೆ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವತಂತ್ರ ಕಾಡಿಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು. ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ ಮೊದಲು ಮಹಿಳಾ ಎಂಬ ಹೆಗ್ಗಳಿಕೆ ಹೊಂದಿದ ಚೆನ್ನಮ್ಮ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪನಿಯ ದುಃಸ್ವಪ್ನವಾಗಿ ಕಾಡಿದ್ದರು. ಅದೇ ರೀತಿ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೊಳ್ಳಿ ರಾಯಣ್ಣರು ಆಂಗ್ಲರ ಬಂಧುಗಳಿಗೆ ಬೆದರದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನೇಣುಗಂಬಕ್ಕೆ ಇರಿದ ಅಪ್ರತಿಮ ದೇಶಭಕ್ತ ಅಂತ ರಾಯಣ್ಣ ಹುಟ್ಟಿದ ಆಗಸ್ಟ್ 15ರಂದು, ವೀರರಮಣ ಒಪ್ಪಿದ್ದು ಜನವರಿ 26ರಂದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದ ಮತ್ತೊಬ್ಬ ಮಾನ್ಯರು ಶ್ರೀ ಗಂಗಾಧರ ದೇಶಪಾಂಡೆ ಅವರು ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ
ಖಾದಿ ಭಗೀರಥದಿಂದ ಗುರುತಿಸಿಕೊಂಡಿದ್ದ ದೇಶಪಾಂಡೆ ಅವರ ಕೊಡುಗೆ ಅಪಾರ. ಇವರ ಜನತೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಅನೇಕರನ್ನು ಇಂದು ನಾವು ನೆನೆಸಿಕೊಳ್ಳಬೇಕಾಗಿದೆ. ಮಾನ್ಯ ಶ್ರೀ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಅನೇಕ ಜನಪರ ಕಾರ್ಯಕ್ರಮ ರೂಪಿಸಿದೆ. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಹಾದಿಯಲ್ಲಿ ದೃಢವಾದ ಹೆಜ್ಜೆಯನ್ನು ಇಟ್ಟಿದೆ. ಜನರಿಗೆ ನೀಡಿದ ಭರವಸೆಯಂತೆ 5 ಗ್ಯಾರಂಟಿ ಯೋಜನೆಯಾದ ಶಕ್ತಿ, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯವನಿಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುವುದರ ಜೊತೆಗೆ ರಾಜ್ಯದ ಸರ್ವತೋಮುಖ ಪ್ರಗತಿಗೆ ಶ್ರಮಿಸುತ್ತಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಜರುಗಿ ಇಂದಿಗೆ 100 ವರ್ಷಗಳ ಪೂರ್ಣಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಮ್ಮ ಸರ್ಕಾರವು ನಿರ್ಧರಿಸಿದೆ. ಇದಕ್ಕಾಗಿ ಅವ್ಯಯದಲ್ಲಿ 2 ಕೋಟಿ ರೂಪಾಯಿಗಳ ಕೂಡ ಮೀಸಲಿಡಲಾಗಿದೆ. ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ಬೆಳಗಾವಿ ನಗರ ಸೇರಿದಂತೆ ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. 5 ಗ್ಯಾರಂಟಿ ಯೋಜನೆಯಾದ ಒಂದು ಶಕ್ತಿ ಯೋಜನೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿದಿನ ಸರಾಸರಿ 5.40 ಲಕ್ಷ ಪ್ರಯಾಣಿಕರು ಶಕ್ತಿ ಯೋಜನೆ ಪ್ರಾರಂಭದಿಂದ ಇಲ್ಲಿವರೆಗೆ ಸರಾಸರಿ ಒಟ್ಟು 7.65 ಲಕ್ಷ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. ಅದರಿಂದ ಒಟ್ಟು 2.25 ಲಕ್ಷ ಪ್ರಯಾಣಿಕರ ಸಂಖ್ಯೆ ಪ್ರತಿದಿನ ಹೆಚ್ಚಳವಾಗುತ್ತದೆ. ಶಕ್ತಿ ಯೋಜನೆಯಲ್ಲಿ ಜೂನ್ 11, 23ರಿಂದ ಆಗಸ್ಟ್ 2024ರವರೆಗೆ 419 ದಿನಗಳ ಒಟ್ಟು 32 ಕೋಟಿ ಪ್ರಯಾಣಿಕರಲ್ಲಿ 20 ಕೋಟಿ ಮಹಿಳಾ ಪ್ರಯಾಣಿಕರು (62% ಪ್ರಯಾಣಿಸಿದ್ದು 473 ಕೋಟಿ ಮೊತ್ತದ ಶೂನ್ಯ ಟಿಕೆಟ್ ವಿತರಿಸಲಾಗಿದೆ. ಅದೇ ರೀತಿ ಅನ್ನಭಾಗ್ಯ, ಹಸಿವು-ಮುಕ್ತ ಕರ್ನಾಟಕ ಇದು ನಮ್ಮ ಸರ್ಕಾರದ ಮುಖ್ಯ ಧ್ಯೇಯವಾಗಿದ್ದು, ಇದಕ್ಕಾಗಿ ರಾಜ್ಯ ಸರ್ಕಾರವು 5 ಗ್ಯಾರಂಟಿಗಳ ಪ್ರಮುಖವಾದ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಿದೆ. ಜುಲೈ 23ರಿಂದ ಜೂನ್ 24ರವರೆಗೆ 613 ಕೋಟಿ ಮೊತ್ತವನ್ನು ಜಿಲ್ಲಾ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಒಟ್ಟು 37.56 ಲಕ್ಷ ಪ್ರತಿ ಮಾಹಿಗೆ ಉಚಿತವಾಗಿ ಇದರ ಸದುಪಯೋಗ ಪಡೆಯುತ್ತಿದ್ದಾರೆ. ಈ ಯೋಜನೆ ಪ್ರತಿ ಮಾಹೆಯಲ್ಲಿ 20,000 ಮೆಟ್ರಿಕ್ ಟನ್ ಅಕ್ಕಿ ಹಾಗೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ TDBT ಮೂಲಕ ಜಮಾ ಮಾಡಲು 60 ಕೋಟಿ ಅನುದಾನ ಸರ್ಕಾರ ವೆಚ್ಚ ಮಾಡಲಾಗುತ್ತದೆ. ಅದೇ ರೀತಿ ಗೃಹ ಯೋಜನೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 10,30,000 ಗೃಹ ವಿದ್ಯುತ್ ಬಳಕೆದಾರ ಪೈಕಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಟ್ಟು 9,93,547 ಸಂಖ್ಯೆಯ ಬಳಕೆದಾರರು ನೋಂದಾಯಿಸಿದ್ದು, ಎಲ್ಲ ಆಹಾರ ಫಲಾನುಭವಿಗಳಿಗೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಸರಾಸರಿ ಬಳಕೆ ಆಧಾರದ ಮೇಲೆ ಮಾಸಿಕ 2 ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ನೀಡಲಾಗುತ್ತದೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆಯ ಆರ್ಥಿಕ ವರ್ಷ 24-20ರಲ್ಲಿ 301 ಸಂಖ್ಯೆ ಫಲಾನುಭವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಗೃಹಲಕ್ಷ್ಮಿ ಜಿಲ್ಲೆಯಲ್ಲಿ ಯೋಜನೆಯಲ್ಲಿ ಒಟ್ಟು 11,87,469 ಫಲಾನುಭವಿಗಳ ಗುರಿ ನಿಗದಿಪಡಿಸಿದ್ದು, ಇಲ್ಲಿಯವರೆಗೆ 10,75,000 ಫಲಾನುಭವಿಗಳು ಈ ಯೋಜನೆಯಲ್ಲಿ ನೋಂದಣಿಯಾಗಿರುತ್ತಾರೆ. ಇಲ್ಲಿಯವರೆಗೆ 10,97 ಲಕ್ಷ ಫಲಾನುಭವಿಗಳು ಮಾಸಿಕ 2,000 ರೂಪಾಯಿಯಂತೆ 10 ಕಂತುಗಳನ್ನು ಆಗಸ್ಟ್ 23ರಿಂದ ಮೇ 24ರವರೆಗೆ 2,195 ಕೋಟಿ 86 ಲಕ್ಷಗಳನ್ನು ನೇರವಾಗಿ ಫಲಾನುಭವಿ ಖಾತೆಗೆ ಜಮಾ ಮಾಡಲಾಗಿದೆ. ಅದೇ ರೀತಿ ಯವನಿಧಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ 11,000 ಅರ್ಜಿಗಳನ್ನು ಪರಿಗಣಿಸಲಾಗುತ್ತದೆ. ಈ ಪೈಕಿ 3,753 ಪುರುಷರ ಮತ್ತು 2,735 ಮಹಿಳೆಯರ ಸೇರಿದಂತೆ ಒಟ್ಟು 6,482 ಪ್ಲಾನ್ಗಳು ಆಯ್ಕೆ ಮಾಡಲಾಗುತ್ತೆ. ಉಳಿದ ಅರ್ಜಿದಾರ ದಾಖಲೆ ಪರಿಶೀಲನೆ ಇರುತ್ತದೆ. ಈ ವರ್ಷ ಜೂನ್ ತಿಂಗಳಲ್ಲಿ ಉತ್ತಮ ಮಳೆ ಆಗಿದ್ದರಿಂದ ಮುಂಗಾರು ಬಿತ್ತನೆ ಪ್ರಾರಂಭವಾಗಲು ಅನುಕೂಲವಾಗಿದ್ದು, ಪ್ರಸ್ತುತ ಮುಂಗಾರು ಹಂಗಾಮಿನ ಒಟ್ಟು 7,43,000 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಲಾಗಿದ್ದು, ಇಲ್ಲಿವರೆಗೆ ಎಲ್ಲ ಬೆಳೆಗಳು ಸೇರಿದಂತೆ ಒಟ್ಟು 7.43 ಲಕ್ಷ ಹೆಕ್ಟೇರ್ ಅಂದರೆ 100% ಬಿತ್ತನೆಯಾಗಿರುತ್ತದೆ. ಬಿತ್ತನೆ ಕಾರ್ಯ ಬೇಕಾಗುವಂಥ ಎಲ್ಲ
ಸೌಕರ್ಯಗಳನ್ನು ಪ್ರಸ್ತುತ ಇಲಾಖೆಯಿಂದ ಪೂರೈಸಲಾಗಿದೆ. ಜಿಲ್ಲೆಯಲ್ಲಿ ಜುಲೈ ಆಗಸ್ಟ್ ಮಾಹೆಯಲ್ಲಿ ಹೆಚ್ಚು ಮಳೆ ದಾಖಲಾಗುವುದರಿಂದ ಬೆಳೆಗಳಲ್ಲಿ ನೀರು ನಿಂತು ಸುಮಾರು 41 ಹೆಕ್ಟೇರ್ ಬೆಳೆ ಮುಳುಗಡೆ ಪ್ರದೇಶವೆಂದು ಅಂದಾಜಿಸಲಾಗಿದೆ. ಇದಕ್ಕೆ ಜಂಟಿ ಸಮೀಕ್ಷೆಯ ನಂತರ ಪರಿಹಾರ ವಿತರಿಸಲಾಗುವುದು. ಇನ್ನು ಈ ಸಂದರ್ಭದಲ್ಲಿ ಒಟ್ಟು 7 ಜನ ಪ್ರಾಣ ಕಳೆದುಕೊಂಡದ್ದು, ಒಟ್ಟು 34 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಸೊ ಅದೇ ರೀತಿ ಜಾನುವಾರು ಕೂಡ ಹಣವನ್ನು ವಿತರಿಸಲಾಗಿದೆ. ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತ 5 ತಾಲೂಕುಗಳಲ್ಲಿ ಒಟ್ಟು 30 ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಅದರಲ್ಲಿ ಸುಮಾರು 6,000 ಜನ ಆಶ್ರಯ ಪಡೆದುಕೊಂಡಿದ್ದರು. ಒಟ್ಟು 32 ಜಾನುವಾರುಗಳ ಶಿಬಿರಗಳನ್ನು ತೆರೆಯಲಾಗಿದ್ದು, ಒಟ್ಟು 26,000 ಜಾನುವಾರುಗಳು ಈ ಸಂದರ್ಭದಲ್ಲಿ ಆಶ್ರಯವನ್ನು ಒದಗಿಸಲಾಗಿರುತ್ತದೆ. ತೋಟಗಾರಿಕೆ ಇಲಾಖೆಯಲ್ಲಿ ಬೆಳೆ ವಿಮಾ ಯೋಜನೆಯಲ್ಲಿ ಒಟ್ಟು 5,800 ರೈತರಿಗೆ ಒಟ್ಟು 41 ಕೋಟಿ ಹಾಗೂ ಹಿಂಗಾರು ಹಂಗಾಮಿನಲ್ಲಿ 500 ಹೆಚ್ಚು ಜನರಿಗೆ ರೈತರಿಗೆ 91 ಲಕ್ಷ ಮೊತ್ತದ ವಿಮೆಯನ್ನು ವಿತರಿಸಲಾಗಿದೆ. ಒಟ್ಟು ಜಿಲ್ಲೆಯಲ್ಲಿ ಹಂಗಾಮಿ ಸಾಲಿನ ಮುಂಗಾರು ಪೂರ್ವಕಾಲಿಕ ಮಳೆಯಿಂದಾಗಿ 177 ಜನರಿಗೆ ಮತ್ತು ರೈತರಿಗೆ 105 ಹೆಕ್ಟೇರ್ ಹಾಗೂ ಮುಂಗಾರಿನಲ್ಲಿ 725 ಜನರ ರೈತರಿಗೆ 372.31 ಹೆಕ್ಟೇರ್ ಪ್ರದೇಶಕ್ಕೆ ಬಾಳೆ, ಪಪ್ಪಾಯಿ, ತರಕಾರಿ ಮತ್ತು ಇತರೆ ತೋಟಗಾರಿಕೆ ಬೆಳೆ ಹಾನಿಯಾಗಿದ್ದು, ಇದಕ್ಕೆ 82 ಲಕ್ಷ ಬೆಳೆ ಪರಿಹಾರವನ್ನು ಸಲ್ಲಿಸಲಾಗುತ್ತದೆ. ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಇಂಜಿನಿಯರಿಂಗ್ ವಿಭಾಗದಿಂದ ಜಿಲ್ಲೆಯಲ್ಲಿ ನಗರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ 20 ಸರ್ಕಾರಿ ಆರೋಗ್ಯ ಸಂಸ್ಥೆ ಕಟ್ಟಡಗಳ ಕಾಮಗಾರಿ ಪ್ರಗತಿಯಲ್ಲಿ ಇದ್ದು, ಇದಕ್ಕೆ ಸುಮಾರು 374 ಕೋಟಿ ಅಂದಾಜು ವೆಚ್ಚದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಂಡು ಕೆಲಸ ಪ್ರಗತಿಯಲ್ಲಿದೆ. ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲಿವರೆಗೆ ಒಟ್ಟು 4.46 ಲಕ್ಷ ಫಲಾನುಭವಿಗಳಿಗೆ 337 ಕೋಟಿ ವಿನಿಯೋಗಿಸಲಾಗಿದೆ. ಜಿಲ್ಲೆ, ನಗರ ಹಾಗೂ ಪಟ್ಟಣ ಪ್ರದೇಶದಲ್ಲಿ 36 ನಮ್ಮ ಕ್ಲಿನಿಕ್ಗಳ ಕಾರ್ಯ ನಿರ್ವಹಿಸಿದ್ದು, ಸಾಂಕ್ರಾಮಿಕ ರೋಗಗಳ ಜಿಲ್ಲೆಯಲ್ಲಿ ಹತೋಟಿಯಲ್ಲಿರುತ್ತದೆ. ಬೆಳಗಾವಿ ಜಿಲ್ಲೆಯ ಪ್ರಸ್ತುತ ತುಬ್ಚಿ, ಬಬಲೇಶ್ವರ, ಬಸವೇಶ್ವರ, ಕೆಂಪವಾಡ, ವೆಂಕಟೇಶ್ವರ, ಗೊಡಚಿನಮಲ್ಕಿ, ಚಚಡಿ, ಮೋರಗೋಡ್, ಶ್ರೀ ರಾಮೇಶ್ವರ, ಅಡವಿಸಿದ್ದೇಶ್ವರ, ಶಂಕರಲಿಂಗ, ಮಹಾಲಕ್ಷ್ಮಿ, ಮಾರ್ಕಂಡೆಗೆ ಒಟ್ಟು 11 ಏತ ನೀರಾವರಿ ಯೋಜನೆಗಳು ಪ್ರಗತಿಯಲ್ಲಿರುತ್ತವೆ. ಬಾಗಲಕೋಟೆ ಜಿಲ್ಲೆಯ 3 ತಾಲೂಕುಗಳಲ್ಲಿ 13,000 ಹೆಕ್ಟೇರ್ ಮತ್ತು ಬಿಜಾಪುರ ಜಿಲ್ಲೆಯ 44,000 ಹೆಕ್ಟೇರ್ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯಕ್ಕೆ ಕಲಿಸಿಕೊಡಲಾಗಿದೆ. ಈ ಮೇಲ್ಗಂಡ ಏತ ನೀರಾವರಿ ಯೋಜನೆ ಇದುವರೆಗೆ 5,000ಕ್ಕೂ ಹೆಚ್ಚು ಹಣವನ್ನು ವೆಚ್ಚ ಮಾಡಲಾಗಿರುತ್ತದೆ. ಜಿಲ್ಲಾ ಪಂಚಾಯತ್ ವತಿಯಿಂದ ಬೆಳಗಾವಿ ಜಿಲ್ಲಾ ವಿಭಾಗದಲ್ಲಿ ಕಾರ್ಯಾಚರಣೆ ಮತ್ತು ನಿರ್ವಹಣೆಯಲ್ಲಿ 25 ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಒಟ್ಟು 262 ಜನವಸತಿ ನದಿ ಮೂಲಗಳಿಂದ ಕುಡಿಯುವ ನೀರು ಒದಗಿಸಲಾಗುತ್ತದೆ. ಬೆಳಗಾವಿ ವಿಭಾಗ ವ್ಯಾಪ್ತಿಯಲ್ಲಿ ಹೊಸದಾಗಿ 4 ಬಹುಗ್ರಾಮ ಯೋಜನೆಗಳನ್ನು ಯೋಜಿಸಲಾಗಿದ್ದು, ಒಟ್ಟಾರೆ 4 ಬಹುಗ್ರಾಮ ಯೋಜನೆಯ ಅನುಷ್ಠಾನಕ್ಕೆ 1,440 ಕೋಟಿ ಕ್ರಿಯಾಯೋಜನೆ ಅನುಮೋದನೆ ನೀಡಲಾಗುತ್ತದೆ. ಚಿಕ್ಕೋಡಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಒಟ್ಟು 9 ಹೊಸ ಕುಡಿಯುವ ನೀರಿನ ಯೋಜನೆಯನ್ನು ಪ್ರಸ್ತಾಪಿಸಿ ಅದರಲ್ಲಿ ಅಥಣಿ, ಚಿಕ್ಕೋಡಿ, ಗೋಕಾಕ್, ರಾಯಬಾಗ್ ತಾಲೂಕಿಗೆ ಹುಕ್ಕೇರಿಗೆ ಒಟ್ಟು 2ರಂತೆ ಯೋಜನೆ ಆಡಳಿತಾತ್ಮಕ ಮಂಜೂರಾತಿ ದೊರಕಿಸಲಾಗಿದೆ. 24-25 ಸಾಲಿನಲ್ಲಿ 24-25 ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಲ್ಲಿವರೆಗೆ 7.89 ಲಕ್ಷ ಕುಟುಂಬಗಳಿಗೆ ನೋಂದಣಿಯಾಗಿದ್ದು, 7.89 ಲಕ್ಷ ಉದ್ಯೋಗ ಚೀಟಿಗಳನ್ನು ವಿತರಿಸಲಾಗಿರುತ್ತದೆ. 130 ಲಕ್ಷ ಮಾನವದಿನಗಳ ಗುರಿ ನಿಗದಿಪಡಿಸಲಾಗಿದ್ದು, ಅದರ ಪೈಕಿ 58.60 ಲಕ್ಷಗಳಷ್ಟು ಮಾನವದಿನಗಳನ್ನು ಸೃಜಿಸಿ ಶೇಕಡ 45% ಪ್ರಗತಿ ಸಾಧಿಸಲಾಗಿದೆ. ವಿವಿಧ ವಸತಿ ಯೋಜನೆಯಲ್ಲಿ 13-14 ಸಾಲಿನಿಂದ ಇಲ್ಲಿವರೆಗೆ ಜಿಲ್ಲೆಯಾದ್ಯಂತ ಒಟ್ಟು 1,65,000 ಫಲಾನುಭವಿಗಳಿಗೆ ಈಗಾಗಲೇ ಮನೆ ಮಂಜೂರು ಮಾಡಲಾಗಿದ್ದು, ಒಟ್ಟು 1,29,243 ಮನೆಗಳನ್ನು ಪೂರ್ಣಗೊಳಿಸಲಾಗಿರುತ್ತದೆ. ಅದೇ ರೀತಿ ನಗರೋತ್ಥಾನ ಮುನ್ಸಿಪಾಲಿಟಿ ಹಂತ 4 ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆಯ 37 ನಗರ ಸ್ಥಳೀಯ ಸಂಸ್ಥೆಗಳಿಗೆ 315 ಕೋಟಿ ಹಂಚಿಕೆ ಆಗಿದ್ದು, ಹಂಚಿಕೆಯ ಶೇಕಡ 80% ಮೊತ್ತ ಕ್ರಿಯಾ ಯೋಜನೆ ತಯಾರಿಸಲಾಗುತ್ತದೆ. ಸರ್ಕಾರದ ಮಹತ್ವದ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಒಂದಾಗಿದ್ದು, ಒಟ್ಟು 10 ಇಂದಿರಾ ಕ್ಯಾಂಟೀನ್ ಚಾಲ್ತಿಯಲ್ಲಿರ್ತವೆ. ಇಂದಿರಾ ಕ್ಯಾಂಟೀನ್ ಹಂತ 2ರ ಅಡಿಯಲ್ಲಿ ಜಿಲ್ಲೆಯ 31 ನಗರ ಸಂಸ್ಥೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅಡುಗೆ ಕೋಣೆ
ಸಹಿತ ಮಂಜೂರಾಗಿದ್ದು 15 ಕಟ್ಟಡಗಳ ಪ್ರಗತಿಯಲ್ಲಿದ್ದು ಉಳಿದ 16 ಕಟ್ಟಡಗಳು ಇನ್ನಷ್ಟು ಪ್ರಾರಂಭವಾಗಬೇಕಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ 2015ರಿಂದ ಇಲ್ಲಿಯವರೆಗೆ ಒಟ್ಟು 13,000 ಮನೆಗಳ ಪೂರ್ಣಗೊಳಿಸಲಾಗಿರುತ್ತದೆ ಹಾಗೂ 1700 ಮನೆಗಳ ಪ್ರಗತಿಯಲ್ಲಿರುತ್ತವೆ. ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಯೋಜನೆಯಲ್ಲಿ ಸಂಖ್ಯೆ 61ರ ಕಣಬುರ್ಗಿ ಗ್ರಾಮದಲ್ಲಿ 50 ಅನುಪಾತದಲ್ಲಿ ಸುಮಾರು 160 ಎಕರೆಯ ಒಪ್ಪಂದ ಆಯ್ತಿರುಪ ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲಾಗಿರುತ್ತದೆ. ಸದರಿ ಯೋಜನೆಯಲ್ಲಿ G+3 ಮಾದರಿಯ ಗುಂಪು ಮನೆಗಳ ನಿರ್ಮಾಣಕ್ಕಾಗಿ ಒಟ್ಟು 23 ಎಕರೆ ವಿಸ್ತೀರ್ಣ ಜಮೀನನ್ನು ನಿಗದಿಸಲಾಗಿದ್ದು, ಪ್ರಾಧಿಕಾರ ವಲಯ ನಿಯಮಾವಳಿಗೆ ಒಟ್ಟು 2,760 ಮನೆಗಳು ಹೊಂದಿದ್ದು ಸಂಕೀರ್ಣ ಸಮಾವೇಶ ನಿರ್ಮಿಸಲು ಉದ್ದೇಶಿಸಲಾಗಿರುತ್ತದೆ. ಇದುವರೆಗೆ ಒಟ್ಟು 990 ಕೋಟಿ ಅನುದಾನ ಬಿಡುಗಡೆಗೊಂಡಿದ್ದು, ಅದರ ಬಗ್ಗೆ 910 ಕೋಟಿ ಖರ್ಚು ಮಾಡಲಾಗಿದ್ದು, ಸದರಿ ಅನುದಾನ ಉಳಿತಾಯ ಮೊತ್ತದಲ್ಲಿ ಹೊಸ 5 ಕಾಮಗಾರಿಗಳನ್ನು ಒಟ್ಟು 107 ಕಾಮಗಾರಿಗಳ ಕೈಗೆತ್ತಿಕೊಂಡು ಇವುಗಳ ಪ್ರಸ್ತುತ 97 ಕಾಮಗಾರಿಗಳ ಪೂರ್ಣಗೊಂಡಿವೆ ಮತ್ತು 10 ಕಾಮಗಾರಿಗಳ ಪ್ರಗತಿಯಲ್ಲಿ ಇರ್ತವೆ. ಪ್ರಸ್ತುತ ಪ್ರಗತಿರುವ ಎಲ್ಲ ಕಾಮಗಾರಿಗಳ ಯೋಜನೆ ಮಾರ್ಚ್ 25ರಂತೊಳಗೆ ಮುಕ್ತಾಯಗೊಳಿಸಲಾಗುವುದು. ಬೆಳಗಾವಿ ನಗರ ಸೇರಿದಂತೆ ಸಮಸ್ತ ಅಭಿವೃದ್ಧಿ ಸರ್ಕಾರವು ಬದ್ಧವಿದ್ದು ಈ ನಿಟ್ಟಿನಲ್ಲಿ 10 ಹೊಸ ಯೋಜನೆಗಳನ್ನು ರೂಪಿಸಿ ಕಾಲಮಿತಿಯೊಳಗೆ ಜಾರಿಗೊಳಿಸಲಾಗುವುದು. ಈ ಸಾರಿ ನಮ್ಮ ಇಲಾಖೆಯಿಂದ ರಾಯಬಾಗ್ ಪಟ್ಟಣಕ್ಕೆ ರಿಂಗ್ ರಸ್ತೆಯನ್ನು ಹೊಸದಾಗಿ ಮಾಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ರಾಯಬಾಗ್ ಪಟ್ಟಣಕ್ಕೆ. ಅದೇ ರೀತಿ ಬೆಳಗಾವಿ ನಗರದ ವಕೀಲರ ಸಂಘಕ್ಕೆ ಅವರ ಕಟ್ಟಡ ಕೂಡ ಹೊಸದಾಗಿ ಅನುದಾನವನ್ನು ಬಿಡುಗಡೆಗೊಳಿಸಲಾಗುತ್ತದೆ. ಇನ್ನು ಮಲೆನಾಡು ಭಾಗದಲ್ಲಿ ಕಾಲು ಸಂಖ್ಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ಇಲಾಖೆ ಭಾಳಷ್ಟು ವಿಶೇಷ ಆಸಕ್ತಿ ಐತಿ. ಕಳೆದ ಸಾಲಿನಲ್ಲಿ 100 ಕಾಲು ಸಂಖ್ಯೆಗಳನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೊಡಲಾಗಿದೆ. ಈ ಸಾರಿ 200 ಬ್ರಿಡ್ಜನ್ನು 200ರನ್ನ ನಮ್ಮ ಇಲಾಖೆ ಕಾಲು ಸಂಖ್ಯೆಗಳ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯೋಜನೆಯನ್ನು ರೂಪಿಸಿದೆ. ಮತ್ತು ಕಳೆದ ಸಾರಿ ಗೋಕಾಕ್, ಚಿಕ್ಕೋಡಿ ಮತ್ತು ರಾಯಬಾಗ್ ವಕೀಲರ ಸಂಘಕ್ಕೆ ಸುಮಾರು 3 ಕೋಟಿ ರೂಪಾಯಿ ಅವರ ಕಟ್ಟಡಕ್ಕೆ ಅನುದಾನವನ್ನು ಒದಗಿಸಲಾಗಿದೆ. ಇನ್ನೂ ಹಲವಾರು ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಮತ್ತು ಸರ್ಕಾರ ರೂಪಿಸಿದೆ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಆತ್ಮೀಯ ಬಂಧುಗಳೇ, ಲಕ್ಷಾಂತರ ಜನರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನೇ ಪಣಕ್ಕಿಟ್ಟು ಹೋರಾಡಿದರು. ಸೆರೆವಾಸ ಅನುಭವಿಸಿದವರು, ಆಂಗ್ಲರ ಗುಂಡಿಗೆ ಬಲಿಯಾದವರು, ನೇಣುಗಂಬವನ್ನು ಏರಿದವರು, ಅವರ ಹೋರಾಟದ ಫಲವಾಗಿ ಇಂದು ನಾವು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇವೆ. ವಿವಿಧತೆಯಲ್ಲಿ ಏಕತೆ ಸಾಧಿಸುವ ನಮ್ಮ ದೇಶವು ಸ್ವತಂತ್ರಗೊಂಡ ಈ 77 ವಸಂತಗಳಲ್ಲಿ ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ, ವೈದ್ಯಕೀಯ ಮತ್ತು ಸಾಮಾಜಿಕ ಹಾಗೂ ಕಲೆ, ಸಾಂಸ್ಕೃತಿಕ ವಲಯಗಳಲ್ಲಿ ವಿಶಿಷ್ಟ ಸಾಧನೆ ಗೈದು ವಿಶ್ವದ ಮುಂಚಿನ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇಂಥ ಸುವರ್ಣ ಕಾಲಘಟ್ಟದಲ್ಲಿ ನಮ್ಮ ಮೇಲೆ ದೇಶದ ಏಕತೆ, ಸಮಗ್ರತೆ, ರಕ್ಷಣೆ ಜೊತೆಗೆ ಪ್ರಗತಿ ರಥವನ್ನು ಹಾಗೂ ಸ್ವಾತಂತ್ರ್ಯವನ್ನು ನಮ್ಮ ಮುಂದಿನ ಪೀಳಿಗೆ ತಲುಪಿಸುವ ಹೊಣೆಗಾರಿಕೆ ಇದೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ಬೆಳಗಾವಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಸಲ್ಲಿಸಿ ಸದೃಢ ಸಮೃದ್ಧ ಕರ್ನಾಟಕ ನಿರ್ಮಾಣದತ್ತ ನಮ್ಮ ಸರ್ಕಾರದ ಚಿತ್ರ ಎಂಬ ಸಂದೇಶ ನೀಡಿದ ಮಾನ್ಯ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೀಗ ನಿರ್ಗಮನ ಪಥಸಂಚಲನಕ್ಕಾಗಿ ಗೌರವಾನ್ವಿತ ಅತಿಥಿಗಳಿಂದ ಅನುಮತಿ ಪಡೆಯಲು ಪರೇಡ್ ಕಮಾಂಡರ್ ಶ್ರೀ ಎಸ್ ವಾರದ್ RPR ಅವರು ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಇಂದಿನ ಆಕರ್ಷಕ ಪಥಸಂಚಲನದ ನಿರ್ಗಮನಕ್ಕೆ ಅನುಮತಿಯನ್ನು ಪಡೆದು ಮುಖ್ಯ ಸ್ಥಳದತ್ತ ಸಾಗುತ್ತಿರುವ ಎಸ್ ವಾರದವರ ನೇತೃತ್ವದ ಎಲ್ಲ ಸಮವಸ್ತ್ರಧಾರಿಗಳನ್ನು, ವಿಶೇಷವಾಗಿ ಶಾಲಾ ಮಕ್ಕಳನ್ನು ಅಣಿಗೊಳಿಸಲು ಕಾರಣರಾಗಿರುವ ನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಲೀಲಾವತಿ ಹಿರೇಮಠ ಹಾಗೂ ನಗರ ಗ್ರಾಮೀಣದ ದೈಹಿಕ ಶಿಕ್ಷಣ ಪರೀಕ್ಷಕರನ್ನು ಅಭಿನಂದಿಸುತ್ತೇವೆ. ಪರೇಡ್ ನಿಕಟ ಕ್ರಮ
ಬಲಕ್ಕೆ ಎಡಬಲಕ್ಕೆ ತಿರುಗಿ ಪರೇಡ್ ಮಧ್ಯದಿಂದ ಶೀಘ್ರ ನಡೆ. ನಮ್ಮೆಲ್ಲರ ಕಣ್ಮನಗಳನ್ನು ಸೆಳೆಯುವಂತೆ ಆಕರ್ಷಕ ಪಥಸಂಚಲನವನ್ನು ನೀಡಿ ಇದೀಗ ತಾನೇ ಸ್ವಸ್ಥಳದತ್ತ ನಿರ್ಗಮಿಸುತ್ತಿರುವ ಎಲ್ಲ ಸಮವಸ್ತ್ರಧಾರಿಗಳನ್ನು ಸಿದ್ಧಗೊಳಿಸಲು ಸಹಕರಿಸಿರುವ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು, ಶಾಲಾ ಮಕ್ಕಳನ್ನು ಅಣಿಗೊಳಿಸಲು ಮಾರ್ಗದರ್ಶನ ಮಾಡಿ ಆಕರ್ಷಕ ಪಥಸಂಚಲನ ಕಾರಣಕರ್ತರಾಗಿರುವ ಶ್ರೀ ರಾಹುಲ್ ಸಿಂಧೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಬೆಳಗಾವಿರವರ ಆದಿಯಾಗಿ ಮಾನ್ಯ ಉಪನಿರ್ದೇಶಕರನ್ನು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು, ನಗರ ಹಾಗೂ ಗ್ರಾಮೀಣದ ದೈಹಿಕ ಶಿಕ್ಷಣ ಪರೀಕ್ಷಕರನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ತುಂಬ ಅಭಿಮಾನದಿಂದ ಅಭಿವಂದಿಸ್ತಾ ಇದ್ದೇವೆ. ರಾಷ್ಟ್ರಪಿತರಾದರು ಮಹಾತ್ಮ ಗಾಂಧೀಜಿಯವರು, ಸಂವಿಧಾನ ಶಿಲ್ಪಿಯಾದರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು. ಇದೀಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಪರೇಡ್ನಲ್ಲಿ ಭಾಗವಹಿಸಿದ ಶಾಲಾ ಮಕ್ಕಳ ತಂಡದ ನಾಯಕರು ಮುಖ್ಯ ವೇದಿಕೆಯ ಕಡೆಗೆ ಆಗಮಿಸಬೇಕು. ಮೊಟ್ಟ ಮೊದಲನೆಯದಾಗಿ ಆರೋಗ್ಯ ಇಲಾಖೆಯ ಬಹು ನಿರೀಕ್ಷಿತ ಪ್ರಸ್ತುತ ದಿನಮಾನದ ವಿಶೇಷ ಅಪೇಕ್ಷಿತ ದಾನ ಅಂಗಾಂಗ ದಾನ, ಎಲ್ಲಿಯೂ ಸಿಗಲಾರದ ಅಂಗಾಂಗ ದೇಹದಾನಕ್ಕೆ ಕಾರಣರಾಗಿರುವ ಶ್ರೀಮತಿ ದೀಪಾ ಸಾರ್ವೀರ್ ಅವರನ್ನು ಬೆಳಗಾವಿ ವಡಗಾವಿಯ ಫರ್ದೀನ್ ಅಬ್ದುಲ್ ರಜಾಕ್ ರವರ ದೇಹದಾನ ಮಾಡಿ ಇಂದಿನ ಗೌರವಕ್ಕೆ ಕಾರಣರಾಗ್ತಾ ಇರುವಂತಹ ಅಬ್ದುಲ್ ರಜಾಕ್ ಮೊಹಮ್ಮದ್ ಗೌಸರ್ ಅವರನ್ನು ಕೂಡ ಜಿಲ್ಲಾಡಳಿತದ ಪರವಾಗಿ ಇಲ್ಲಿ ಗೌರವಿಸ್ತಾ ಇದ್ದೇವೆ. ಜೋರು ಚಪ್ಪಾಳೆಯೊಂದಿಗೆ ಹಲವು ಜನರ ಜೀವನಕ್ಕೆ ಕಾರಣರಾಗಿರುವ ತಮ್ಮ ಕುಟುಂಬದ ದುಃಖದ ಸನ್ನಿವೇಶದಲ್ಲಿಯೂ ಕೂಡ ಅಂಗಾಂಗ ದಾನದ ಮೂಲಕ ಹಿರಿಮೆಯನ್ನ ತಾಳ್ಮೆಯನ್ನ ಮೆರೆದಿರುವ ಕುಟುಂಬ ಸದಸ್ಯರನ್ನು ಗೌರವಾನ್ವಿತ ಜಿಲ್ಲಾಡಳಿತದ ಪರವಾಗಿ, ಘನ ಸರ್ಕಾರದ ಪರವಾಗಿ ಈ ದಿನ ನಾವು ಇಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಶ್ರೇಷ್ಠ ದಾನವಾಗಿರತಕ್ಕಂಥ ಅಂಗಾಂಗ ದಾನದ ಮೂಲಕ ಹಲವಾರು ಜೀವಗಳಿಗೆ ಚೈತನ್ಯವನ್ನು ತಂದಿರತಕ್ಕಂಥ ದಾನಿಗಳ ಪರವಾಗಿ ಅವರ ಕುಟುಂಬದ ಸದಸ್ಯರು ಇದೀಗ ಮಾನ್ಯ ಮುಖ್ಯ ಅತಿಥಿಗಳಿಂದ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ತದನಂತರದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ಬೆಳಗಾವಿ ಜಿಲ್ಲೆಯ ಒಟ್ಟು 115 ವಿದ್ಯಾರ್ಥಿಗಳು ಭಾಜನರಾಗಿದ್ದು, ಸಾಂಕೇತಿಕವಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತಲಾ 8,000 ರೂಪಾಯಿಗಳ ಧನಸಹಾಯ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ತಲಾ 12,000 ರೂಪಾಯಿಗಳಂತೆ ಆಕರ್ಷಕ ಬಹುಮಾನವನ್ನು ನೀಡಿ ಗೌರವಾನ್ವಿತ ಸಚಿವರು ತದನಂತರದಲ್ಲಿ ಗೌರವಿಸ್ತಾ ಇದ್ದಾರೆ. ತೀರ್ಥ ಎಸ್ ಆರ್ಪಿಡಿ ಕಾಲೇಜು ಟಿಳಕವಾಡಿ ಬೆಳಗಾವಿ ದ್ವಿತೀಯ ಪಿಯುಸಿ, ಜೋಶು ಆನಂದ್ ರೋಟಿ ಗೋಟೆ ಕಾಲೇಜು ಟಿಳಕವಾಡಿ ಬೆಳಗಾವಿ ದ್ವಿತೀಯ ಪಿಯುಸಿ, ಶಾಪ್ ಅಹಮದ್ ಕಿತ್ತೂರ್ ರಾಜಾ ಲಕ್ಕಮ್ಮಗೌಡ ಪಿಯು ಕಾಲೇಜು ಬೆಳಗಾವಿ ದ್ವಿತೀಯ ಪಿಯುಸಿ, ಮೊಹಮ್ಮದ್ ತಹಾ ಖಾನ್ ರಾಜಾ ಲಕ್ಕಮ್ಮಗೌಡ ಪಿಯು ಕಾಲೇಜು ಬೆಳಗಾವಿ ದ್ವಿತೀಯ ಪಿಯುಸಿ, ಆಸ್ತಾದ್ ದೀಪಕ್ ಪಾಟೀಲ್ ಡಿವೈನ್ ಪ್ರೊವಿಡೆನ್ಸ್ ಹೈಸ್ಕೂಲ್ ಬೆಳಗಾವಿ ಎಸ್ಎಸ್ಎಲ್ಸಿ, ಸಾಯಿಬಾ ಖಾಜ್ಮಿಯಾ ಸನದಿ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಬೆಳಗಾವಿ ಎಸ್ಎಸ್ಎಲ್ಸಿ, ತನಿಷ್ಕ ಜಮಾಲ್ ವಡ್ರಾಳಿ ಸರ್ಕಾರಿ ಶಾಲೆ ಬೆಳಗಾವಿ ಎಸ್ಎಸ್ಎಲ್ಸಿ, ಸಮೇತ್ ಪಾರಿಸ್ ಬೋಜ್ ವಿಶ್ವಭಾರತಿ ಮಾಧ್ಯಮಿಕ ಶಾಲೆ ಬೆಳಗಾವಿ ಎಸ್ಎಸ್ಎಲ್ಸಿ, ಸಮೇತ್ ಸಂಜು ಸುಪ್ಪನ್ನವರ್ ಗೊಮ್ಟೇಶ್ ಹೈಸ್ಕೂಲ್ ಎಸ್ಎಸ್ಎಲ್ಸಿ, ಮೆಹಬೂಬಿ ಬಸೀರ್ ನಾಲ್ಬಂದ್ ಗ್ರಾಮೀಣ ವಸತಿ ಮಾಧ್ಯಮಿಕ ಶಾಲೆ ಬೆಳಗಾವಿ ಎಸ್ಎಸ್ಎಲ್ಸಿ. ಈ ವಿದ್ಯಾರ್ಥಿಗಳು ಬರಬೇಕು. ಮುಂದಿನ ಹಂತದಲ್ಲಿ ತೋಟಗಾರಿಕೆ ಇಲಾಖೆಯ ಸನ್ಮಾನ ನಡೀತದೆ. ತದನಂತರದಲ್ಲಿ ಪರೇಡ್ನಲ್ಲಿ ಭಾಗವಹಿಸಿದ ಶಾಲಾ ಮಕ್ಕಳ ತಂಡಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿಶೇಷ ಮುತುವರ್ಜಿಯಂತೆ ಗೌರವಾನ್ವಿತ ಸಚಿವರ ಅಮೃತ ಹಸ್ತದಿಂದ ಪ್ರಮಾಣ ಪತ್ರ ವಿತರಣೆ ಜರುಗುತ್ತಾ ಇದೆ. ದಯಮಾಡಿ ಎಲ್ಲ ಶಾಲಾ ತಂಡಗಳ ಪ್ಲಾಟೂನ್ ಕಮಾಂಡರ್ಗಳು ಕೂಡಲೇ ವೇದಿಕೆಗೆ ಹತ್ತಿರ ಬರಬೇಕಾಗಿ ಕೋರ್ತಾ ಇದ್ದೇವೆ. ಇದೀಗ ತೋಟಗಾರಿಕೆ ಇಲಾಖೆಯ ಮುಂದಾಳತ್ವದಲ್ಲಿ ತಾಳೆ ಬೆಳೆ ಸಸಿ ವಿತರಣೆ ಮತ್ತು ಕೈಪಿಡಿ ಬಿಡುಗಡೆ ಗೌರವಾನ್ವಿತ ಸಚಿವರ ಅಮೃತ ಹಸ್ತದಿಂದ ಇದೀಗ ನೆರವೇರ್ತಾ ಇದೆ. ಶ್ರೀ ಪಿರಾಜಿ ಗಣಪತಿ ಮಾವುತ್, ಡಾಕ್ಟರ್ ರವಿರಾಜ್ ಹವಾಲ್ದಾರ್, ಶ್ರೀ ರಘುನಾಥ್ ನಾಗೇಶ್ ದಳವಿ, ಭುಜಂಗೀಶ್ವರ್ ಕಡರ್ವಾಡ್ಕರ್, ಶ್ರೀಮತಿ ಗಿರಿಜಾ ಪಾಟೀಲ್, ಈ ರೈತ ಬಂಧುಗಳು ಕೂಡ ದಯವಿಟ್ಟು ವೇದಿಕೆ ಕಡೆಗೆ ಬರಬೇಕಾಗಿ ಕೋರ್ತಾ ಇದ್ದೇವೆ. ತೋಟಗಾರಿಕೆ ಇಲಾಖೆಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಾಯದಿಂದ ಬೆಳಗಾವಿ ಜಿಲ್ಲೆಯ ರೈತರಿಗೆ ತಾಳೆ ಬೆಳೆ ಬೆಳೆಯಲು ಉತ್ತೇಜಿಸಲು ಈ ಎಲ್ಲ ರೈತರಿಗೆ ತಾಳೆ ಸಸಿಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಶ್ರೀ ಪಿರಾಜಿ ಗಣಪತಿ ಮಾವುತ್, ಗ್ರಾಮ ಗುರಾಮಟ್ಟಿ ತಾಲೂಕು ಬೆಳಗಾವಿ, ಶ್ರೀ ಡಾಕ್ಟರ್ ರವಿರಾಜ್ ಹವಾಲ್ದಾರ್, ಗ್ರಾಮ ತೀರ್ಥಕುಂಡೆ ತಾಲೂಕು ಖಾನಾಪುರ್, ಶ್ರೀ ರಘುನಾಥ್ ನಾಗೇಶ್ ದಳವಿ, ಗ್ರಾಮ ಕನಕುಂಬಿ ತಾಲೂಕು ಖಾನಾಪುರ್,
ಶ್ರೀ ಭುಜಂಗ್ ಈಶ್ವರ್ ಕಡರ್ವಾಡ್ಕರ್, ಗ್ರಾಮ ಕಾಟ್ಗಾಳಿ ತಾಲೂಕು ಖಾನಾಪುರ್, ಶ್ರೀಮತಿ ಗಿರಿಜಾ ಪಾಟೀಲ್, ಗ್ರಾಮ ಮಾರಿಹಾಳ್ ತಾಲೂಕು ಬೆಳಗಾವಿ. ಇವರು ಮಾನ್ಯ ಮುಖ್ಯ ಅತಿಥಿಗಳಿಂದ ಸಸಿಗಳನ್ನು ಪಡೆಯುವ ಮೂಲಕ ತಾಳೆ ಬೆಳೆಯನ್ನು ಬೆಳೆಯಲು ಎಲ್ಲರನ್ನು ಪ್ರೇರೇಪಿಸಬೇಕಾಗಿ ವಿನಂತಿ. ಮುಂದಿನ ಹಂತದಲ್ಲಿ ಕುಮಾರಿ ಕರುಣಾ ನಾಯಕ್, ಸಮೃದ್ಧಿ ಸಾಮ್ರೇಕರ್, ಅಮೃತಾ ಮೇಸ್ತ್ರಿ, ರಾಹತ್ ಸೈಯದ್, ಮಾರ್ಗಿ ಶಹಾ, ವಿದ್ಯಾ ಕಡ್ಡಿ, ಸಾದಿಯಾ ಶೇಖ್, ಮೌಲ್ಯ ಪೂಜಾರಿ, ಸೌಮ್ಯಶ್ರೀ ಎಲ್ಗಾರ್, ಸೃಷ್ಟಿ ಅಕ್ಷಿಮನಿ, ಪ್ರಜ್ವಲ್ ಪತ್ತಾರ್ ಈ ಶಾಲಾ ಮಕ್ಕಳ ತಂಡದ ನಾಯಕರುಗಳು ದಯವಿಟ್ಟು ವೇದಿಕೆಯ ಹತ್ತಿರದಲ್ಲಿ ಉಪಸ್ಥಿತರಬೇಕಾಗಿ ಕೋರ್ತಾ ಇದ್ದೇವೆ. ಸಾಂಕೇತಿಕವಾಗಿ ಪ್ಲಾಟೂನ್ ಕಮಾಂಡರ್ಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿಶೇಷ ಮುತುವರ್ಜಿಯಿಂದ ಮಾನ್ಯ ಸಚಿವರ ಅಮೃತಹಸ್ತದಿಂದ ಈ ದಿನ ಪ್ರಮಾಣ ಪತ್ರವನ್ನು ವಿತರಿಸ್ತಾ ಇದ್ದೇವೆ. ಎಲ್ಲ ಶಾಲಾ ಮಕ್ಕಳು ಶಿಸ್ತಿನಿಂದ ಕವಾಯತ್ನಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಣೆ ಮಾರ್ಗದರ್ಶನ ಮಾಡಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗೌರವಾನ್ವಿತ ಉಪನಿರ್ದೇಶಕರಾಗಿರುವ ಶ್ರೀ ಮೋಹನ್ ಕುಮಾರ್ ಹಂಚಾಟೆರವರನ್ನು, ನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಲೀಲಾವತಿ ಹಿರೇಮಠರವರನ್ನು ಹಾಗೂ ಕಳೆದ 5 ದಿನಗಳಿಂದ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಪರೇಡ್ನಲ್ಲಿ ಭಾಗವಹಿಸಿದ ಸರ್ವರಿಗೂ ಪೂರೈಸಿರುವ ಅಕ್ಷರದಾಸೋಹ ಇಲಾಖೆಯ ಎಲ್ಲ ಅಧಿಕಾರಿ ಬಂಧು ಮಿತ್ರರನ್ನು ತುಂಬು ಅಭಿಮಾನದಿಂದ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಜೊತೆಗೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಾಯಂಕಾಲ 5 ಗಂಟೆಗೆ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜನ್ಮ ದಿನಾಚರಣೆ ನಿಮಿತ್ತ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇವೆ. ಇದೀಗ ಪರೇಡ್ನಲ್ಲಿ ಭಾಗವಹಿಸಿರುವ ಎಲ್ಲ ಪ್ಲಾಟೂನ್ಗಳ ಶಾಲಾ ಮಕ್ಕಳ ತಂಡದ ನಾಯಕರು ಬೇಗನೆ ವೇದಿಕೆಗೆ ಬಂದು ಗೌರವಾನ್ವಿತ ಸಚಿವರಿಂದ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ಳಬೇಕು. ಕರುಣಾ ನಾಯಕ್, SLVK ಪ್ರೌಢಶಾಲೆ ಅಗಸ್ಗಾ ಬೆಳಗಾವಿ, ಸಮೃದ್ಧಿ ಸಾಮ್ರೇಕರ್, ಭಾರತ್ ಸೇವಾದಳ ಮಹಿಳಾ ವಿದ್ಯಾಲಯ ಬೆಳಗಾವಿ, ಅಮೃತಾ ಮೇಸ್ತ್ರಿ, ಗರ್ಲ್ಸ್ ಗೈಡ್ ಮಹಿಳಾ ವಿದ್ಯಾಲಯ ಬೆಳಗಾವಿ, ರಾಹತ್ ಸೈಯದ್, ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆ ಬೆಳಗಾವಿ, ಮಾರ್ಗಿ ಶಹಾ, ಜೈನ್ ಹೆರಿಟೇಜ್ ಸ್ಕೂಲ್ ಬೆಳಗಾವಿ, ವಿದ್ಯಾ ಕಡ್ಡಿ, DP ಸ್ಕೂಲ್ ಬೆಳಗಾವಿ, ಸಾದಿಯಾ ಶೇಖ್, ಸರ್ಕಾರಿ ಉರ್ದು ಬಾಲಕಿಯರ ಪ್ರೌಢಶಾಲೆ ಬೆಳಗಾವಿ ಕಂಜರಗಲ್ಲಿ ಬೆಳಗಾವಿ, ಮೌಲ್ಯ ಪೂಜಾರಿ, ಶರ್ಮನ್ ಕನ್ನಡ ಮಾಧ್ಯಮ ಶಾಲೆ ಬೆಳಗಾವಿ, ಸೌಮ್ಯಶ್ರೀ ಎಲ್ಗಾರ್, ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಸ್ಕೂಲ್ ಬೆಳಗಾವಿ, ಸೃಷ್ಟಿ ಅಗಸಿಮನಿ, ಬೆಳಗಾವಿ ಪಬ್ಲಿಕ್ ಸ್ಕೂಲ್ ಸಿಂಧೋಳಿ, ಪ್ರಜ್ವಲ್ ಪತ್ತಾರ್, ಮಹೇಶ್ವರಿ ಅಂಧಮಕ್ಕಳ ಶಾಲೆ ಬೆಳಗಾವಿ. ಈ ಮಕ್ಕಳು ಬಂದು ತಮ್ಮ ತಂಡದ ಒಂದು ಪ್ರಶಸ್ತಿಗಳನ್ನು ಮಾನ್ಯ ಮುಖ್ಯ ಅತಿಥಿಗಳಿಂದ ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಎರಡನೇದಾಗಿ ಕುಮಾರಿ ಸಮೃದ್ಧಿ ಸಾಮ್ರೇಕರ್, ಭಾರತ್ ಸೇವಾದಳ ಮಹಿಳಾ ವಿದ್ಯಾಲಯ ಬೆಳಗಾವಿ. ಮೂರನೇದಾಗಿ ಅಮೃತಾ ಮೇಸ್ತ್ರಿ, ಗರ್ಲ್ಸ್ ಗೈಡ್ ಮಹಿಳಾ ವಿದ್ಯಾಲಯ ಬೆಳಗಾವಿ. ಕುಮಾರಿ ರಾಹತ್ ಸೈಯದ್, ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆ ಬೆಳಗಾವಿ. ಕುಮಾರಿ ಮಾರ್ಗಿ ಶಹಾ, ಜೈನ್ ಹೆರಿಟೇಜ್ ಬೆಳಗಾವಿ. ಕುಮಾರಿ ವಿದ್ಯಾ ಕಡ್ಡಿ, ಡಿವೈನ್ ಪ್ರಾವಿಡೆನ್ಸ್ ಬೆಳಗಾವಿ. ಕುಮಾರಿ ಸಾದಿಯಾ ಶೇಖ್ ನೇತೃತ್ವದ ಸರ್ಕಾರಿ ಉರ್ದು ಬಾಲಕಿಯರ ಪ್ರೌಢಶಾಲೆ ಬೆಳಗಾವಿ. ಕುಮಾರಿ ಮೌಲ್ಯ ಪೂಜಾರಿ ನೇತೃತ್ವದ ಶರ್ಮನ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಬೆಳಗಾವಿ. ಕುಮಾರಿ ಸೌಮ್ಯಶ್ರೀ ಎಲ್ಗಾರ್ ನೇತೃತ್ವದ ಲಿಟಲ್ ಸ್ಕಾಲರ್ ಅಕಾಡೆಮಿ ಬೆಳಗಾವಿ. ಸೃಷ್ಟಿ ಅಕ್ಷಿಮನಿ ನೇತೃತ್ವದ ಪಬ್ಲಿಕ್ ಸ್ಕೂಲ್ ಸಿಂಧೋಳಿ ಬೆಳಗಾವಿ. ಹೆಮ್ಮೆಯ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಕುಮಾರ್ ಪ್ರಜ್ವಲ್ ಪತ್ತಾರ್. ಈ ಎಲ್ಲ ಮಕ್ಕಳು ಸಾಂಕೇತಿಕವಾಗಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣ್ ಜಾರಕಿಹೊಳಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಇವರ ಅಮೃತಹಸ್ತದಿಂದ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಿರುತ್ತಾರೆ. ಆ ಎಲ್ಲ ಮುದ್ದು ಮಕ್ಕಳಿಗೂ ಪ್ರಮಾಣ ಪತ್ರವನ್ನು ವಿತರಿಸಿರುವ ಸಹನೆಯ ಮೂರ್ತಿಯೇ ತಂತಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಸಚಿವರಿಗೂ ಕೂಡ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತದ ಪರವಾಗಿ ತುಂಬು ಹೃದಯದ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಸರಿಯಾದ ಸಮಯಕ್ಕೆ ಆಗಮಿಸಿ ಗೌರವಾನ್ವಿತ ರಾಷ್ಟ್ರಧ್ವಜವನ್ನು ಅರಳಿಸಿ ಪಥಸಂಚಲನವನ್ನು ಪರಿವೀಕ್ಷಣೆ ಮಾಡಿ ಸ್ವಾತಂತ್ರ್ಯದ ಸಂದೇಶವನ್ನು ನೀಡಿ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಮುಖ್ಯ ಅತಿಥಿಗಳು ಆಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಸಾಹೇಬ್ರವರಿಗೆ ಜಿಲ್ಲಾಡಳಿತದ ಪರವಾಗಿ ತುಂಬು ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರುವ ಎಲ್ಲ ಇಲಾಖೆಯ ಎಲ್ಲ ಸ್ತರದ ಅಧಿಕಾರಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ, ನೆರೆದಿರುವ ಸಮಸ್ತರ ಪರವಾಗಿ, ಎಸ್ಕಾಂ, ತೋಟಗಾರಿಕೆ, PWD, KSRTC, ವಿಶೇಷವಾಗಿ ಶಿಕ್ಷಣ, ಪೊಲೀಸ್, ಆರೋಗ್ಯ, ಆಹಾರ ನಾಗರಿಕ ಪೂರೈಕೆ ಸೇರಿದಂತೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರುವ ತೋಟಗಾರಿಕೆ